ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಯಿತು ಕೆಪಿಸಿಸಿ ಪಟ್ಟ. ಗೊಂದಲದ ಗೂಡಾಗಿ ಮಾರ್ಪಾಡಾಯ್ತಾ ಕೈ ಪಡಸಾಲೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪಟ್ಟ. ಗೊಂದಲದ ಗೂಡಾಗಿ ಮಾರ್ಪಾಡಾಯ್ತಾ ಕೈ ಪಡಸಾಲೆ. ಹಾಗೆ ಆಗಿದೆ. ಈಗಿರುವಂತಹ ಸಿಚುವೇಶನ್ ನಲ್ಲಿ ಸಿಎಂ ಆಯ್ತು, ಸಂಪುಟ ಆಯ್ತು, ಈಗ ಕೆಪಿಸಿಸಿ ಅಗ್ನಿ ಪರೀಕ್ಷೆ ಪಕ್ಷದ ಮುಂದಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರಾಗಲ್ವಾ ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷರಾಗೋದಾದ್ರೆ ಮೀನಾಮೇಷ ಯಾಕೆ? ಜಾರಕಿಹೊಳಿ ಹೆಸರಿಗೆ ವಿರೋಧಿಸಿದ್ರ ಡಿಕೆ ಶಿವಕುಮಾರ್. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸತೀಶ್ ಜಾರಕಿಹೊಳಿ ಬದಲು ಹರಿಪ್ರಸಾದ್ಗೆ ಸಿಗುತ್ತಾ ಕೆಪಿಸಿಸಿ ಪಟ್ಟ? ಹೈಕಮಾಂಡ್ ಮುಂದೆ 2 ಪೋಸ್ಟ್ಗೆ ಡಿಮ್ಯಾಂಡ್ ಇಟ್ಟಿದ್ದ ಸಾಹುಕಾರ್, ಬಟ್ ಕಾಂಗ್ರೆಸ್ ಅದಕ್ಕೆ ಒಪ್ತಾ ಇಲ್ಲ. ಸದ್ಯ ಡಿಕೆಶಿ ಸಂಪುಟ ಸೇರ್ತಿದ್ದಾರೆ ಬೆಳಗಾವಿ ಸಾಹುಕಾರ್. 1 ಮ್ಯಾನ್ 1 ಪೋಸ್ಟ್ ಹಿನ್ನೆಲೆ ಸಿಎಂ ಕನಸಿಗೆ ಬಿತ್ತ ಬ್ರೇಕ್. 1 ಮ್ಯಾನ್ 1 ಪೋಸ್ಟ್ ಕಾಂಗ್ರೆಸ್ನಲ್ಲಿದ್ದಂತ ನಿಲುವು. ಬಟ್ ಸತೀಶ್ ಜಾರಕಿಹೊಳಿ ಕೇಳ್ತಾ ಇರುವಂತದ್ದು, ನಾನು ಕ್ಯಾಬಿನೆಟ್ನಲ್ಲೂ ಇರ್ತೀನಿ, ನನಗೆ ಅಧ್ಯಕ್ಷ ಸ್ಥಾನವೂ ಬೇಕು ಅಂತ. ಬಟ್ ಅದಕ್ಕೆ ಒಪ್ತಾ ಇಲ್ಲ. ಪಕ್ಷದ ನಿಲುವು ಏನಿದೆ ಅದನ್ನ ಫಾಲೋ ಮಾಡಬೇಕು. 1 ಮ್ಯಾನ್ 1 ಪೋಸ್ಟ್, ಒಬ್ಬರಿಗೆ ಒಂದೇ ಸ್ಥಾನ ಸಿಗುವಂಥದ್ದು. ಬಟ್ ಈಗ ಡಿಕೆಶಿಯ ಸಂಪುಟವನ್ನ ಸೇರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಇದರಿಂದ ಡಿಸಿಎಂ ಸ್ಥಾನ ಕೈ ತಪ್ಪುತ್ತಾ ಅನ್ನುವಂಥದ್ದು. ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷರಾಗಲ್ವಾ ಸತೀಶ್ ಜಾರಕಿಹೊಳಿ ಅಂತ ನೋಡೋದಾದ್ರೆ, ಜಾರಕಿಹೊಳಿ ಅಧ್ಯಕ್ಷರಾಗೋದಕ್ಕೆ ಮೀನಾಮೇಷವನ್ನ ಯಾಕೆ ಎನಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಬನ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಿ ಇರ್ತಾರೆ. ನೆಕ್ ಟು ನೆಕ್ ಫೈಟ್ ಏರ್ಪಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಡಿಕೆ ಶಿವಕುಮಾರ್ ಇದರಲ್ಲಿ ಮೀನಾಮೇಷವನ್ನ ಎನಿಸಿದ್ರಾ ಅನ್ನುವಂಥದ್ದು. ಮತ್ತೊಂದು ರೀತಿಯಲ್ಲಿ 1 ಮ್ಯಾನ್ 1 ಪೋಸ್ಟ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನವನ್ನ ಕೈ ತಪ್ಪುವಂತ ರೀತಿಯಲ್ಲಿ ಆಗ್ತಾ ಇದೆಯಾ? ನೆಕ್ ಟು ನೆಕ್ ಫೈಟ್ ಅಂತ ಅಂದ್ರೆ, ಈಗಾಗಲೇ ಸಿದ್ದರಾಮಯ್ಯ ಬನ ಆದಂತ ಸತೀಶ್ ಜಾರಕಿಹೊಳಿ ರಾಜಕೀಯವಾಗಿ ಡಿಸಿಎಂ ಸ್ಥಾನ ಅಂತ ಅಂದ್ರೆ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಆಗುಹೋಗುಗಳು, ಡಿಸಿಷನ್ಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಡಿಸಿಎಂ ಸ್ಥಾನವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ. ಸಿಎಂ ಸ್ಥಾನದ ಹೊರತಾಗಿ ಡಿಸಿಎಂ ಸ್ಥಾನ ಇರುವಂಥದ್ದು, ಉಪಮುಖ್ಯಮಂತ್ರಿ ಸ್ಥಾನ, ಅವರ ಒಂದು ನಿರ್ಣಯ ಕೂಡ ಅಲ್ಲಿಗೆ ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾದಂಥ ಸಂದರ್ಭ ಇರುತ್ತೆ. ಹೀಗಾಗಿ ಆ ಒಂದು ಜಾಗಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಹೋಗಿ ಕೂರಿಸಿದ್ರೆ ಒಂದು ಕಡೆ ಡಿಕೆಶಿಗೆ ಏನಾದರೂ ಇದರ ಕರ್ತವ್ಯದಲ್ಲಿ ಅಥವಾ ಮುಂದೆ ನಡೆಯುವಂಥ ರಾಜಕೀಯ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ಲಾನನ್ನು ರೂಪಿಸ್ಕೊಳ್ತಾ ಇದ್ದಾರಾ ಅಂತ. ಯತೀಂದ್ರ ಸಿದ್ದರಾಮಯ್ಯಗೆ ಡಿಸಿಎಂ ಸ್ಥಾನವನ್ನು ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅಂತ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತ ಅಂದರೆ, ಸಾಕಷ್ಟು ಯಾವುದೇ ವಾದ ಮಾಡದೆ, ಯಾವುದೇ ರೀತಿಯಾದಂಥ ತಂಟೆಗೆ ಹೋಗದೆ, ಯಾವುದೇ ರೀತಿಯಾದಂಥ ಈಗ ಕುರುಬ ಸಮುದಾಯ, ಹಿಂದ ನಾಯಕ ಅನ್ನುವಂಥದ್ದನ್ನ ಮುನ್ನೆಲೆಗೆ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಏನು ಕೆಳಗಡೆ ಇಳಿಸಿದ್ರಲ್ವಾ, ಆ ಸ್ಥಾನವನ್ನ ಇಲ್ಲಿ ಡಿಸಿಎಂ ಸ್ಥಾನ ಯತೀಂದ್ರ ಸಿದ್ದರಾಮಯ್ಯಗೆ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಪ್ಯಾಚಪ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರಕ್ಕೆ ಕುರಿತಂತೆ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ ಡಿಕೆ ಶಿವಕುಮಾರ್ಗೆ. ಬಟ್ ಜಮೀರ್ ಅಹ್ಮದ್ ಖಾನ್ ಹೆಸರು ಕೂಡ ಮುನ್ನೆಲೆಗೆ ಕೇಳಿ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ ಹೆಸರು ಚರ್ಚೆ ಆಗ್ತಾ ಇತ್ತು. ಕೆ.ಸಿ. ವೇಣುಗೋಪಾಲ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಡಿಯೋ ಕೂಡ ರಿಲೀಸ್ ಆಗುತ್ತೆ. ಆಡಿಯೋದಿಂದ ಡಿಕೆ ಶಿವಕುಮಾರ್ ಆಡಿಯೋನ ಮುಂದೆ ಇಟ್ಕೊಂಡು ಈ ರೀತಿಯಾಗಿದೆ, ಮುಂದಿನ ತೀರ್ಮಾನ ಏನನ್ನೋದು ಹೈಕಮಾಂಡ್ ನಿರ್ಧಾರ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ರು ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ.